ನಮಸ್ತೆ ಫ್ರೆಂಡ್ಸ್, ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೆ ಬ್ರೆಡ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಾನು: ಎಣ್ಣೆ, ಸಾಸಿವೆ, ಈರುಳ್ಳಿ, ಗರಂ ಮಸಾಲ, ಉಪ್ಪು, ಒಂಚೂರು ಖಾರ, ಅರಿಶಿನ ಪುಡಿ, ಕರಿಬೇವು, ಶೇಂಗಾಕಾಳು, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಒಂಚೂರು ಮೇಲೆ ಹಿಂಡಕ್ಕೆ ನಿಂಬೆಹಣ್ಣು. ಆಮೇಲೆ ಪುಡಿ ಮಾಡ್ಕೊಂಡು 8ರಿಂದ 10 ಬ್ರೆಡ್ ಪೀಸ್ ತಗೊಳ್ರಿ. ಸರಿ ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲೆಕಾಯಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅದನ್ನಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಚಟಕ ಅಂತ ಸಿಡಿದ್ಮೇಲೆ ಆಮೇಲೆ ಶೇಂಗಾ ಫ್ರೈ ಆಗ್ತದೆ. ಶೇಂಗಾ ಫ್ರೈ ಆದಮೇಲೆ ಈರುಳ್ಳಿ, ಗೋಲ್ಡನ್ ಕಲರ್ ಬಂದಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಎಣ್ಣೆಗೆ ಫ್ರೈ ಆಗಿ 2 ನಿಮಿಷ ಬೇಯಿಸೋದು. ಈರುಳ್ಳಿ ಟೊಮೆಟೊ ಬಂದಾದಮೇಲೆ ಒಂಚೂರು ಅರಿಶಿನ, ಗರಂ ಮಸಾಲ, 1 ಸ್ಪೂನ್ ಖಾರ. ನೀವು ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಂಡ್ರಿ, ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಮೇಲೆ ಒಂಚೂರು ಸಕ್ಕರೆ ಇಳಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ನಿಂಬೆ ಸಹ ಹಾಕ್ಬೇಕು. ಇದು ಒಗ್ಗರಣೆ ರೆಡಿ ಆಯ್ತಿಲ್ಲ. ಬ್ರೆಡ್ ಇರುತ್ತಲ್ಲ, ಅದನ್ನು ಹಿಂಗೆ ಪುಡಿ ಮಾಡ್ಕೊಳ್ರಿ. ನಾನು ಆಲ್ರೆಡಿ ಈಗ ಒಂಚೂರು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಮಾಡ್ಕೊಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾನೀಗ ನಮ್ಮ ಮನೇಲಿ 4 ಜನ ಇದ್ದೀವಿ. 4 ಜನಕ್ಕೆ ಬೇಕಾದಷ್ಟು ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಸಂಜೆ ಎಲ್ಲರೂ ಫ್ರೀ ಆಗಿರ್ತೀವಿ, ಟಿ ವಿ ನೋಡ್ಕೊಂಡು ಟೀ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ.